ನಿಮ್ಮ ಇಲ್ಲಿವರೆಗಿನ ಮಾತು ಕೇಳುವಾಗ ಪ್ರಾರಂಭದಲ್ಲಿ ನೀವು ಅಥವಾ ನಾನು ಹೇಳಿದ ಹಾಗೆ ಹಣದಿಂದ ಹಣ ಮಾಡುವುದು ಒಂದು ಕಲೆ ಅನ್ನೋದು ಅರ್ಥ ಆಯ್ತು. ಇಟ್ ಇಸ್ ಅನ್ ಆರ್ಟ್ ಅಂತ ಆಯ್ತು. ಈ ಕಲೆಯನ್ನ ಕರಗತ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಜೊತೆಗೆ ಇಲ್ಲಿ ರಿಸ್ಕ್ ಅನ್ನುವಂತ ಒಂದು ಭೂತ ಇದ್ದು ಬಿಟ್ಟಿದೆ. ಆ ಭೂತವನ್ನು ಹೊಡೆದಾಡಿಸಿಬಿಟ್ಟು ಹಣ ನಾನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಖಂಡಿತ ಸರ್, ಮಾಡ್ತೀನಿ. ನೋಡಿ, ನಾನು ನಿಮ್ಗೆ ಹಿಂದಿನ ಕ್ವಶನ್ ಆನ್ಸರ್ ಕೊಟ್ಟ ಹಾಗೆ ಡಾರ್ವಿನ್ ಸಿದ್ಧಾಂತ ನಾನು ನಿಮ್ಗೆ ಹೇಳ್ತೀನಿ. ನಾವು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಬಗ್ಗೆ ತಿಳ್ಕೊಳ್ತೀವಿ. ಸೇವಿಂಗ್ ಬಂತು, ಆಯ್ತಾ? ಸೇವಿಂಗ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ ಅನ್ನೋದ್ರ ಬಗ್ಗೆ ಇನ್ನೂ ಫುಲ್ ಕ್ಲಾರಿಟಿ ಜನರಿಗೆ ಇಲ್ಲ. ಅಂದ್ರೆ ಎರಡು ಕಾರಣ ಇದೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಜನ ಹಣ ಕೊಟ್ಟಿದ್ದಾರೋ ಹಣ ಕಳ್ಕೊಂಡಿದ್ದಾರೆ ತುಂಬಾ ಜನ. ಅಂದ್ರೆ ಜನ ಫುಲ್ ನೋಡಿ, ಸಣ್ಣ ಉದಾಹರಣೆ, ಲೇಟೆಸ್ಟ್ ಉದಾಹರಣೆ ಬಂದು ಬಿಟ್ಕಾಯಿನ್. ಅದನ್ನ ನಮ್ಮ ದೇಶದ ರೆಗ್ಯುಲೇಟರ್ ಯಾರು ಸೈನ್ ಹಾಕಿಲ್ಲ. ಜನರಿಗೇನು ಯೂಟ್ಯೂಬ್ ಅಲ್ಲಿ ಬಂದದ್ದು ನೋಡಿಬಿಟ್ಟು, ಮೀಡಿಯಾದಲ್ಲಿ ಬಂದದ್ದು ನೋಡಿಬಿಟ್ಟು ಅದು ದಿನ ಮೇಲೆ ಹೋಗುತ್ತೆ ಅಂತ ಹಣ ಹಾಕಿ ಕಳ್ಕೊಂಡು ತುಂಬಾ ಜನ ಹಣ ಕಳ್ಕೊಂಡಿದ್ದಾರೆ. ಎಲ್ಲಿತ್ತದು, ಇವಾಗ ಎಲ್ಲಿದೆ ಅಲ್ವಾ? ಈ ಹಿಂದೆ ಇಂಥದ್ದು ಅನೇಕಗಳು ನಡೆದೋಗಿದೆ. ಒಂದು 30 ವರ್ಷದ ಕೆಳಗಡೆ ಜನ FD ಹಾಕಿ ಹಣ ಕಳ್ಕೊಳ್ತಾ ಇದ್ರು. ಇವೆಲ್ಲ ನೋಡಿ, ತುಂಬಾ ಜನ ಹಣ ಕಳ್ಕೊಳ್ತಾರೆ ಅಲ್ವಾ? ಇದ್ದದ್ದೇ ಭೂಮಿ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನುಷ್ಯರ ಮನಸ್ಸಿಗೆ ಏನಾಯ್ತು ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅನ್ನೋದು ಜಾಸ್ತಿ ಒಂಥರ ಲಾಕ್ ಇನ್ ಆಗ್ತಾ ಬಂತು ಅನುಭವದಿಂದ. ಹಾಗಂತ ಹೇಳಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇದೆ, ವೊಲಟಾಲಿಟಿ ಮಾತ್ರ ರಿಸ್ಕ್. ನಾನು ಡೈರೆಕ್ಟ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ತೀನಿ. ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ನೀವು ಖಂಡಿತ ರಿಸ್ಕ್ ಇದೆ. ನಿಮಗೆ ಗೊತ್ತಿಲ್ಲ, ಒಂದು ಸ್ಟಾಕ್ಸ್ ಅನ್ನ ಒಂದು ಸ್ಟಾಕ್ ಇವತ್ತು ನೀವು ಬೈ ಮಾಡ್ಬೇಕಾದ್ರೆ 15-20 ಫಿಲ್ಟರ್ಗಳಿದ್ದಾರೆ. ಆ ಕಂಪನಿ ಏನು, ಅದರ ಪ್ರಾಫಿಟಬಿಲಿಟಿ ಹೇಗೆ, ಆ ಸೆಕ್ಟರ್ ಅಲ್ಲಿ ಏನಾಗ್ತಾ ಇದೆ, ಅವನ ಕಾಂಪಿಟೇಟರ್ ಯಾರು, ಈಗ ಒಂದು 20-25 ಫಿಲ್ಟರ್ಗಳಿದ್ದಾವೆ. ಅದನ್ನೆಲ್ಲ ಪಾಸ್ ಮಾಡಿ ನೀವು ಆ ಸ್ಟಾಕ್ ಬೈ ಮಾಡ್ಬೇಕು. ಅದ್ರ ಮೇಲೆ ಮತ್ತೆ ಪುನಃ ನೀವು ಸ್ಟಡಿ ಮಾಡ್ತಾ ಇರ್ಬೇಕು. ನಾನು ಡೈರೆಕ್ಟ್ ಸ್ಟಾಕ್ಸ್ ಬಗ್ಗೆ ಮಾತಾಡೋದು. ಆ ಕೆಲಸ ಮಾಡ್ಲಿಕ್ಕೆ ಫಂಡ್ ಮ್ಯಾನೇಜರ್ ಇದ್ದಾನೆ. 41-42 ಮ್ಯೂಚುವಲ್ ಫಂಡ್ ಕಂಪ್ನಿಗಳಿದ್ದಾವೆ. 40 ಲಕ್ಷ ಕೋಟಿಗೂ ಅಧಿಕ ಹಣ ಆಸ್ ಆನ್ ಡೇಟ್ ನಾವು ವಿಡಿಯೋ ಮಾಡ್ತಾ ಇದೀವಲ್ಲ, 40 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. 40 ಲಕ್ಷ ಕೋಟಿ ಏನ್ ಸಣ್ಣ ಅಮೌಂಟ್ ಅಲ್ಲಪ್ಪ ಅಲ್ವಾ? ಜನಸಾಮಾನ್ಯರಲ್ಲಿ ಇನ್ವೆಸ್ಟ್ ಮಾಡಿದವರು ಇದ್ದಾರೆ. 500 ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಹೌದು. ಇಷ್ಟೆಲ್ಲ ಇರುವಾಗ ಆ ವ್ಯವಹಾರದಲ್ಲಿ ಹಣದಿಂದ ಹಣ ತೊಡಗಿಸ್ಲಿಕ್ಕೆ ನಾನು ಏನೆಲ್ಲ ಕ್ವಾಲಿಟಿಯನ್ನ ಇನ್ಕಾರ್ಪೊರೇಟ್ ಮಾಡಬೇಕು. ನಾನೊಂದು 13-15 ವರ್ಷ ಓದಿ ಕ್ವಾಲಿಫಿಕೇಶನ್ ಪಡೆದು ಪೋಸ್ಟ್ ಗ್ರಾಜುಯೇಷನ್ ಪಡೆದು ಒಂದು ಕಂಪನಿಗೆ ಸೇರಿ ಕೆಲಸ ಮಾಡ್ತೇನೆ, ಅಥವಾ ಒಂದು ಪ್ರೊಫೆಷನ್ ನಡೆಸ್ತಾ ಇದ್ದೇನೆ. CA ಮಾಡಿರ್ಬೋದು, ಲಾಯರ್ ಆಗಿರ್ಬೋದು, ಏನೋ ಒಂದು ಪ್ರೊಫೆಷನ್ ನಡೆಸ್ತಾ ಇದ್ದೇನೆ, ಇಲ್ಲ ಒಂದು ವ್ಯವಹಾರ ಮಾಡ್ತಾ ಇರ್ಬೋದು. ಇದಕ್ಕೊಂದು 15-20 ವರ್ಷ ತಗೊಂಡಿದೆ. ಅದರಿಂದಾಗ ನಿಮಗೆ ಹಣ ಬಂದಿರೋದು. ಅದ್ರ ಮೇಲೆ ಒಂದಷ್ಟು ಟ್ಯಾಕ್ಸ್ ಕಟ್ತೀರಿ. ಆ ಹಣದಿಂದ ಹಣ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಹೆಲ್ಪ್ ತಗೊಳ್ಳಿ. ನಿಮ್ಮ ರಿಸೋರ್ಸಸ್ ಹಣವನ್ನು ಕ್ಲೀನಾಗಿ ಪ್ಲಾನಿಂಗ್ ಮಾಡಿ. ನಿಮಗೆ ಹಣ ಯಾವಾಗ ವಾಪಸ್ ಬೇಕು, ಯಾವ ಫ್ರೀಕ್ವೆನ್ಸಿಯಲ್ಲಿ ಬೇಕು, ಅದರ ರಿಕ್ವೈರ್ಮೆಂಟ್ ಏನು, ನನ್ನ ಲೈಫ್ ಗೋಲ್ಗಳು ಯಾವುದು, ಆ ಪ್ರಾಡಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದ್ರೆ ಆ ಪ್ರಾಡಕ್ಟಿನ ಸಾಧಕ ಬಾಧಕಗಳು ಏನು, ಕರೆಕ್ಟ್ ಅಲ್ವಾ? ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ಮಾನಸಿಕ ಸ್ಥಿತಿ ಅಥವಾ ಮಾನಸಿಕ ವರ್ತನೆಯನ್ನ ಆ ಇನ್ವೆಸ್ಟ್ಮೆಂಟ್ ಮಾಡಿ ಹಣದಿಂದ ಹಣ ಮಾಡಲಿಕ್ಕೆ ಯಾವ ರೀತಿ ಬೇಕೋ ಆ ಥರ ನೀವು ಮಾಡ್ಯೂಲ್ ಮಾಡ್ಕೊಳ್ಬೇಕು. ಪೇಷನ್ಸ್ ಬೇಕು. ಕ್ಯಾಪಿಟಲ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಲಿಕ್ಕೆ ನಿಮಗೆ 3 ಪ್ರೈಸ್. ಒಂದು, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಚಾರ್ಜ್ ಮಾಡೋದು ಫೀಸ್. ಹೌದು. ಸೆಕೆಂಡ್ ಥಿಂಗ್, ನಿಮ್ಗೆ ಪೇಷನ್ಸ್ ಬೇಕು. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಥಿಂಗ್, ರೈಟ್ ಬಿಹೇವಿಯರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನನಗೆ ಅರ್ಥ ಒಳ್ಳೆ ವರ್ತನೆ ಅಂದ್ರೆ ಆ ವ್ಯವಹಾರದಿಂದ ಹಣ ಮಾಡ್ಲಿಕ್ಕೆ ಏನು ವರ್ತನೆ ಬೇಕು, ಯಾವ ರೀತಿ ನಾನು ಬಿಹೇವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ಅಂದ್ರೆ ಒಂದು ದೇಶ ನೋಡಿ ಸರ್, 2 ಹೇಳ್ತೇನೆ ನಾನು ನನ್ನ ಕಸ್ಟಮರ್ಸ್ ಹೇಳೋದು ಇಷ್ಟೇ. ಶ್ರೀಧರ್ ಭಟ್ ಮಿಸ್ ಸೆಲ್ಲಿಂಗ್ ಮಾಡೋದು. ಯಾಕಂದ್ರೆ ನನಗೆ ಇದು ಒಂದೇ ಬಿಸ್ನೆಸ್ ಗೊತ್ತಿರೋದು, ಬೇರೆ ವ್ಯವಹಾರ ಗೊತ್ತಿಲ್ಲ. ಗೊತ್ತಾಯ್ತಲ್ವಾ? ನಮ್ಮ ದೇಶ ಬೆಳೀತದೆ, ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಅಲ್ಲಿ ಬೆಳೀತದೆ. ಮಾರ್ಕೆಟ್ ಮೇಲೆ ಕೆಳಗೆ ಹೋಗುದು ಸಹಜ. ಇದೊಂದು 3-4 ಪಾಯಿಂಟಿಗೆ ನೀವು ನಿಮ್ಗೆ ಸ್ಯಾಟಿಸ್ಫೈ ಮಾಡ್ಕೊಳ್ಬೇಕು. ನಾವು ಕರೆಕ್ಟ್ ಆಗಿ ಬೇರೆ ಉಳಿದ ಕೆಲಸ ಮಾಡಿಕೊಂಡು ಇದೆಲ್ಲ ಇದ್ದದ್ದೇ ಸ್ವಾಭಾವಿಕ ಅಂತ ಸ್ವಾಭಾವಿಕ ತಿಳ್ಕೊಳ್ಬೇಕು. ಸೊ ಪೇಷನ್ಸ್ ಬೆಳೆಸ್ಕೊಳ್ಳಿ, ರೈಟ್ ಬಿಹೇವಿಯರ್ ಇಟ್ಕೊಳ್ಳಿ. ಮ್ಯೂಚುವಲ್ ಫಂಡ್ ಒಂದು ಕಾಲು 1.5 1.75 ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ there is no free meals on this planet. ಪ್ರತಿಯೊಂದಕ್ಕೂ ಒಂದು ಚಾರ್ಜಸ್ ಇದ್ದೇ ಇದೆ. ಅದನ್ನು ಉಳಿಸ್ಲಿಕ್ಕೆ ಹೋಗಿ ಇನ್ನೇನೋ ಅಲ್ಲಿ ಇಲ್ಲಿ ಕೇಳ್ಕೊಂಡು ಅದನ್ನು ಉಳಿಸ್ಲಿಕ್ಕೆ ಹೋಗಿ ನಿಮ್ಮ ಮೂಲಭೂತ ಕೆಲಸ ಇದ್ದಾವಲ್ಲ, ನಿಮ್ಮ ಪ್ರೊಫೆಷನ್ ಬಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮ್ಮ ಪ್ರೊಫೆಷನ್ ಇಂದ ನಿಮ್ಗೆ ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಬರೋದು. ಹೌದು. ಈಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿಯೇ ಹಣ ಮಾಡೋದಂತ ಆದ್ರೆ ಅದನ್ನೇ ಫುಲ್ ಟೈಮ್ ಮಾಡಿ. ಕರೆಕ್ಟ್. ಟ್ರೇಡಿಂಗ್ ಮಾಡಿಯೇ ಹಣ ಮಾಡೋದಾದ್ರೆ ಅದನ್ನೇ ಫುಲ್ ಟೈಮ್ ಮಾಡಿ. ನೀವು ಅದರೊಟ್ಟಿಗೆ ಇದನ್ನ ಮಾಡ್ಲಿಕ್ಕೆ ಹೋದ್ರೆ ಇದು ಆಗೋದಿಲ್ಲ, ಅದು ಆಗೋದಿಲ್ಲ. ಒಬ್ಬ ಅಡ್ವೈಸರ್ ಇರೋದೇ ಒಳ್ಳೇದು. ಒಬ್ಬ ಎಕ್ಸ್ಪರ್ಟ್ ಅನ್ನು ಇಟ್ಕೊಳ್ಳಿ. ಇಟ್ ರಿಯಲಿ ಹೆಲ್ಪ್ಸ್ ಯು. ಸೊ ಪೇಷನ್ಸ್ ಬೆಳೆಸ್ಕೊಳ್ಳಿ, ರೈಟ್ ಬಿಹೇವಿಯರ್ ಇಟ್ಕೊಳ್ಳಿ,
ಪ್ಲಾನಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ, ಅಸೆಟ್ ಅಲೋಕೇಶನ್ ಇಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇಟ್ಕೊಳ್ಳಿ. ಡಿಸಿಪ್ಲಿನ್. ಹಣದಿಂದ ಹಣ ಮಾಡುದು ಅಷ್ಟು ಕಷ್ಟದ ಕೆಲಸ ಅಲ್ಲ, ಅವೇರ್ನೆಸ್ ಬೇಕು. ಇದು ಕಲೆ ಹಾಗಾದ್ರೆ. ಕಲೆ ಇದು ಅದ್ಭುತ ಖಂಡಿತ ಕಲೆ, ಕಲೆ. ಅಂದ್ರೆ ಅದ್ಭುತ ಕಲೆ. ನೀವು ಒಂದು ಎಜುಕೇಶನ್ ಅಲ್ಲಿ ನೀವು ಸ್ಪೆಷಲಿಸ್ಟ್ ಇರ್ಬೋದು, ಇನ್ನೊಬ್ರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಪೆಷಲಿಸ್ಟ್ ಇರ್ಬೋದು, ಇನ್ನೊಬ್ರು ವ್ಯವಹಾರದಲ್ಲಿ ಸ್ಪೆಷಲಿಸ್ಟ್ ಇರ್ಬೋದು. ಬಟ್ ಇದರಲ್ಲಿ ನೀವು ಈ ವ್ಯವಹಾರದಲ್ಲಿ ನಿಮ್ಮ ಏನೆಲ್ಲ ಕ್ವಾಲಿಟಿ ನೀವು ಡೆವಲಪ್ ಮಾಡಿರ್ತೀರಿ, ಅದ್ರಲ್ಲಿ ಬೇಕಾಗುವ ಹೆಚ್ಚಿನ ಕ್ವಾಲಿಟಿಗಳು ಇಲ್ಲಿ ಬೇಡ ಆಗತ್ತೆ. ಇಲ್ಲಿಗೆ ಬೇಕಾಗುವ ಕ್ವಾಲಿಟಿಗಳು ಬೇರೆ, ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತೀವಿ ಸರ್. ಅಂದ್ರೆ ಮನಸ್ಸು ಮಾಡಿದ್ರೆ ಮಾರ್ಗ ಇದೆ. 100%. ಓಕೆ ಸರ್. ಕ್ಲಿಯರ್ ಅಲ್ಲ ಸರ್? ಓಕೆ, ಥ್ಯಾಂಕ್ ಯು. ಓಕೆ.